3 ಮೊಟ್ಟೆಯನ್ನು ಇಲ್ಲಿ ನಾವು ಇದಕ್ಕೆ ಸ್ವಲ್ಪ ಬಟರ್ ಹಾಕಿದ್ದೇವೆ, ಮತ್ತು ಕೊರಿಯಾಂಡರ್ ಲೀವ್ಸ್, ಕೊತ್ತಂಬರಿ ಸೊಪ್ಪು ಅಂತ ಹೇಳ್ತೀವಲ್ಲ, ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೇವೆ. ಇಲ್ಲಿ ಈಗ ತವಾದಲ್ಲಿ ಸ್ವಲ್ಪ ತೆಂಗಿನೆಣ್ಣೆಯನ್ನು ನಾವು ಹಾಕ್ಕೊಂಡಿದ್ದೇವೆ. ಇದು ಏಕದಂತ ಬ್ರ್ಯಾಂಡ್, ಇದು ತೆಂಗಿನೆಣ್ಣೆ ಈಗಷ್ಟೇ ತಂದಿದ್ದು. ಸೊ ಇಲ್ಲಿ ಈಗ ನಾವು ಇದನ್ನು ಬೀಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇವೆ. ನಿರ್ಲಿಪ್ತವಾಗಿರೋದ್ರಿಂದ ನಾನು ಇದಕ್ಕೆ ಮರದ ಸೌಟನ್ನು ಬಳಸ್ತಾ ಇದ್ದೀನಿ. ಇಲ್ಲಾಂದರೆ ನನ್ನ ಹೆಂಡತಿ ಅಲ್ಲಿ ಅದಕ್ಕೆ ಸ್ಕ್ರ್ಯಾಚ್ ಆಯಿತು ಅದು ಇದು ಅಂತ ಚೊರೆ ಮಾಡ್ತಾಳೆ, ಬೈತಾಳೆ. ಈಗ ನಾವು ಬೀಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇದನ್ನು ಇದ್ರ ಮೇಲೆ ಸುರಿಯೋಣ. ಸಣ್ಣ ಬೆಂಕಿಯಲ್ಲಿ ಇಟ್ಕೊಳ್ಬೇಕು. ನಿಧಾನಕ್ಕೆ ಬೇಯ್ತಾ ಇದೆ ನೋಡಿ, ಒಳ್ಳೆ ಕಲರ್ ಬಂದಿದೆ ನೋಡಿ. ನಿಮ್ಮ ಮನೆಯಲ್ಲಿ ಕೂಡ ನೀವು ಇದನ್ನು ಟ್ರೈ ಮಾಡ್ಬೋದು. ಸ್ವಲ್ಪ ಮೇಲ್ಗಡೆ ಹಸಿ ಹಸಿ ಇದೆ, ಇನ್ನು ಸ್ವಲ್ಪ ಡ್ರೈ ಆಗಬೇಕದು. ಸ್ವಲ್ಪ ಡ್ರೈ ಆದ ನಂತರ ಬೇಕಿದ್ದರೆ ನೀವು ಇದನ್ನು ಉಲ್ಟಾ ಹಾಕ್ಬೋದು. ಕೆಲವರು ಉಲ್ಟಾ ಹಾಕೋದಿಲ್ಲ, ಹಾಗೆ ಇಡ್ತಾರೆ. ನಾನು ಇದನ್ನೀಗ ಉಲ್ಟಾ ಹಾಕ್ತೀನಿ. ಸರಿಯಾಗಿ ಅದು ಏಳಬೇಕಾಗುತ್ತೆ ಉಲ್ಟಾ ಹಾಕಬೇಕಿದ್ರೆ. 3 ಮೊಟ್ಟೆ ಮತ್ತು ಬಟರ್ ಹಾಕಿದ್ದೀವಿ. ಬಟರನ್ನು ನೀವು ಮೊದಲಿಗೆ ಅಂದರೆ ನೋಡಿ, ಈಗ ಉಲ್ಟಾ ಹಾಕಿದ್ದೀನಿ. ಬಟರ್ ನೀವು ಮೊದಲಿಗೆ ಸ್ಮ್ಯಾಶ್ ಮಾಡಿ ಇಟ್ಕೊಳ್ಬೇಕು. ಇದು ಬೀಟ್ ಮಾಡ್ತೀವಲ್ಲ ಆಗಲೇ ಹಾಕ್ಕೋಬೇಕು. ತುಂಬ ಫ್ರೈ ಮಾಡಬಾರ್ದು ಇದನ್ನು ನೋಡಿ. ಆಲ್ಮೋಸ್ಟ್ ಈಗ ಇದಕ್ಕೆ ಗೋಲ್ಡನ್ ಕಲರ್ ಬಂದಿದೆ. ಸೊ ಈಗ ನಾವು ಇದನ್ನು ತೆಗಿಬೋದು ನೋಡಿ. ಎರಡೂ ಕಡೆಯಲ್ಲಿ ತುಂಬ ಸುಂದರವಾದ ಟೆಕ್ಸ್ಚರು, ಕಲರು ಎಲ್ಲ ಬಂದಿದೆ. ಈಗ ನಾನು ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ. ಇನ್ನೊಂದು 5 ನಿಮಿಷದಲ್ಲಿ ಇದನ್ನು ನಾನು ತಿಂತೀನಿ.